program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳು ಇದೆ ಅನ್ನುವ ಮಾತನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಹಾಗಾದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳ ಪರಿಸ್ಥಿತಿ ಯಾವ ರೀತಿ ಇದೆ, ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಯಾವ ರೀತಿ ಎದುರಿಸಬೇಕಾಗುತ್ತೆ ಇತ್ಯಾದಿ ಉಪಯುಕ್ತವಾದ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕರ್ ಆದಂತಹ ಡಾಕ್ಟರ್ GN ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಜಗನ್ನಾಥ್ ಸರ್. ಅಂದ ಹಾಗೆ SBMನಲ್ಲಿ ಹಲವಾರು ದಶಕಗಳ ಕಾಲ ತಾವು ಸೇವೆ ಸಲ್ಲಿಸಿ ಇನ್ಫೋಸಿಸ್ನಲ್ಲೂ ಕೂಡ ಹಲವಾರು ದಶಕಗಳ ಸೇವೆಯನ್ನು ಸಲ್ಲಿಸಿ ನಂತರ ನಿವೃತ್ತರಾಗಿದ್ದಾರೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಈಗಲೂ ಕೂಡ ಅಪ್ಡೇಟ್ ಆಗಿದ್ಕೊಂಡು ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರು ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ಕೂಡ ತಾವು ನೀಡ್ತಾ ಇರೋದ್ರಿಂದ ಇವತ್ತಿನ ಎಪಿಸೋಡಲ್ಲಿ ನಾವು ಬ್ಯಾಂಕಿಂಗ್ಗಳಲ್ಲಿ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ತುಂಬ ಅವಕಾಶಗಳಿದೆ, ಅವಕಾಶಗಳಲ್ಲಿ ನಮ್ಮ ಕನ್ನಡಿಗರು ಕೂಡ ಬಳಸ್ಕೊಳ್ಬೇಕು ಇತ್ಯಾದಿ ವಿಚಾರಗಳನ್ನು. ಹಾಗಾಗಿ ಈ ಬಗ್ಗೆ ಏನು ಹೇಳ್ತೀರಿ ಅಂತ ತಾವು? ಸರ್, ಇವಾಗ ಬ್ಯಾಂಕ್ನಲ್ಲಿ ಸುಮಾರು ವರ್ಷಕ್ಕೆ 60,000 ಜನ ತೊಗೊಳ್ತಿದ್ದಾರೆ ಸರ್. 60,000 ಹ್ಯೂಜ್ ನಂಬರ್. ಅದರಲ್ಲಿ 2 ವೆರೈಟಿ, ಒಂದು ಕ್ಲರ್ಕು, ಒಂದು ಆಫೀಸರು. ನಮ್ಮ ಕರ್ನಾಟಕದವರು ಇದರಲ್ಲಿ ಭಾಳ ಕಮ್ಮಿ ಜನ ಬ್ಯಾಂಕಿಗೆ ಸೇರ್ತಾ ಇದ್ದಾರೆ. ಭಾಳ ಬೇಸರ ಸಂಗತಿ ಅಂತ. ಭಾಳ ಬೇಸರದ ಸಂಗತಿ. ನೀವು ಯಾವುದೇ ಬ್ಯಾಂಕ್ ಹೋಗಿ, ಬಿಹಾರ್ನವರು, ಉತ್ತರ ಪ್ರದೇಶನವರು, ಒರಿಸ್ಸಾನವರು, ವೆಸ್ಟ್ ಬೆಂಗಾಲ್ನವರು, ಇಂಥವರೇ ಜಾಸ್ತಿ ಜನ ಇದ್ದಾರೆ. ಕನ್ನಡನೂ ಬರೋಲ್ಲ. ಬಟ್ ಕನ್ನಡದವರು ಈ ಪರೀಕ್ಷೆಗಳನ್ನು ತೊಗೊಂಡು ಪಾಸ್ ಮಾಡಿ ಮುಂದೆ ಬಂದರೆ ನಮಗೆ ಬಹಳ ಸಂತೋಷ ಸರ್. ಅದರಿಂದ ನಾವೇನು ಮಾಡಿದ್ವಿ, ನಾನು ರಮೇಶ್ ಬಾಬು ಅಂತ ರಿಟೈರ್ಡ್ ಜನರಲ್ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಆಮೇಲೆ ಪ್ರಕಾಶ್ ಅಂತ ಒಬ್ಬರು DGM ಇದ್ದಾರೆ. ನಾವು 3 ಜನ ಸೇರಿ ಸುಮಾರು 12 ಕಾಲೇಜುಗಳಿಗೆ ಹೋದ್ವಿ. 12 ಕಾಲೇಜುಗಳಿಗೆ ಹೋಗಿ ನಾವು ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಕನ್ನಡದವರೆಲ್ಲ ತಗೊಳ್ಳಿ, ಒಳ್ಳೆಯ ಅವಕಾಶ ಇದು, ಬಿಡಬೇಡಿ ಅಂತ ಹೇಳಿದ್ವಿ. ತಾವು ಹೇಳಿದ್ರಿ, ಅದಕ್ಕೋಸ್ಕರ ಇಲ್ಲೂ ನಾನು ಮಾತಾಡ್ತಾ ಇದ್ದೀನಿ. ಗ್ರೇಟ್. ನಿಜವಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಮಂದಿಗೆ ಈ ವಿಚಾರ ಗೊತ್ತಿಲ್ಲದೆ ಇರಲಿಕ್ಕೂ ಸಾಕು ನಮ್ಮ ಕನ್ನಡಿಗರಿಗೆ. ಯಾಕಂದರೆ 60,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇರುತ್ತೆ ಅಂದರೆ ಆ ಅವಕಾಶವನ್ನು ಯಾಕೆ ಸದುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ಒಂದು. ಇನ್ನೊಂದು, ಈ ಎಕ್ಸಾಮನ್ನು ಹೇಗೆ ಫೇಸ್ ಮಾಡಬೇಕಾಗತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ವೀಕ್ಷಕರಿಗೆ ಹೇಳ್ಕೊಡ್ತೀರಾ ಅಂತ? ಖಂಡಿತ ಸರ್. ನೋಡಿ, ಇವಾಗ ಕಾಲೇಜ್ ಮುಗಿಸ್ತೀವಿ ಅಂತ ಇಟ್ಕೊಳ್ಳೋಣ. ಮುಂದೆ ಏನು ಮಾಡಬೇಕು? ಉನ್ನತ ಶಿಕ್ಷಣಕ್ಕೆ ಹೋಗ್ಬೋದು. ಕೆಲವರು ಹೋಗ್ತಾರೆ, ಇನ್ನು ಕೆಲವರು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತಾರೆ. ಓಕೆ. ಇನ್ನು ಕೆಲವರು ಸ್ಟಾರ್ಟಪ್ಗಳನ್ನು ಶುರು ಮಾಡ್ತಾರೆ, ಇಲ್ಲ ಕೆಲಸಕ್ಕೆ ಹೋಗ್ತಾರೆ. ಇನ್ನು ಕೆಲವರಿಗೆ ಸ್ವ ಉದ್ಯೋಗ ತೊಗೊಬೇಕು ಅಂತ ಭಾಳ ಆಸಕ್ತಿ ಇದೆ. ಮೈಕ್ರೋ ಫೈನಾನ್ಸಿಂಗ್ ಅಂತಿದೆ, ಅದರಲ್ಲೂ ಸಾಕಷ್ಟು ಸಾಲಗಳನ್ನು ಕೊಡ್ತಾರೆ ಬ್ಯಾಂಕ್ನವರು. ಆಮೇಲೆ ಎನ್ಕರೇಜ್ಮೆಂಟ್ ಇದೆ. ಕಡೆಯದಾಗಿ ಕೆಲವರು ನಾವು ಕೆಲಸಕ್ಕೆ ಹೋಗ್ತೀವಿ, ಹುದ್ದೆಗಳನ್ನು ತೊಗೊಳ್ತೀವಿ ಅಂತ ಹೋಗ್ತಾರೆ. ಹಾಗೆ ಹೋದಾಗ ಸಾಕಷ್ಟು ಅವಕಾಶಗಳಿರುತ್ತೆ. ಇವಾಗ ಕೇಂದ್ರ ಸರ್ಕಾರದ ಕೆಲಸಗಳಿರುತ್ತೆ, ರಾಜ್ಯ ಸರ್ಕಾರದ ಕೆಲಸಗಳಿರುತ್ತೆ, ಸಾರ್ವಜನಿಕ ವಲಯದಲ್ಲಿ ಕೆಲಸಗಳಿರುತ್ತೆ, ಹಣಕಾಸು ಸಂಸ್ಥೆಗಳಲ್ಲಿ ಕೆಲಸಗಳಲ್ಲಿ ಇರುತ್ತೆ, ಖಾಸಗಿ ವಲಯದಲ್ಲಿ ಕೆಲಸಗಳಿರುತ್ತೆ. ಆದರೆ ಇದಕ್ಕೆಲ್ಲ ಸ್ಪರ್ಧೆ ಇರುತ್ತೆ. ತೊಗೊಬೇಕಾದ್ರೆ ಹೇಗೆ ತೊಗೊಬೇಕು? ಬರೀ ನನ್ನ ಮಾರ್ಕ್ಸ್ ನೋಡ್ಬಿಟ್ಟು ತೊಗೊಳ್ತಾರಾ? ಇಲ್ಲ. ಅದಕ್ಕೆ ಸ್ಪರ್ಧೆ ಇರುತ್ತೆ. ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಒಂದು ಕ್ವಶನ್ ಪ್ಯಾಟ್ರನ್ನು, ಡಿಸ್ಕಷನ್ನು, ಇಂಟರ್ವ್ಯೂ, ಸಂದರ್ಶನ ಇವೆಲ್ಲ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ನಮ್ಮ ಬ್ಯಾಂಕ್ನಲ್ಲಿ ಅಂತ ನಾವೇನಾದರೂ ನೋಡಿದರೆ ತುಂಬ ಸುಲಭ ಸರ್. ಅದು ಭಾಳ ಕಷ್ಟ ಅಲ್ಲ. ನಾವೆಲ್ಲ ಕನ್ನಡ ಮೀಡಿಯಮ್ನಲ್ಲಿ ಓದೋರು, ನಾವುಗಳೇ ಪಾಸಾಗಿದ್ದೀವಿ, ತುಂಬ ಉತ್ತಮವಾದ ಅಂಕಗಳನ್ನು ತೊಗೊಂಡಿದ್ದೀವಿ, ನಾವೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಮುಟ್ಟಿದ್ದೀವಿ. ಆಮೇಲೆ ನಮ್ಮ ಇನ್ಫೋಸಿಸ್ ಸೇರಿಕೊಂಡೆ ನಾನು. ಇವೆಲ್ಲ ನೋಡಿದರೆ ಖಂಡಿತವಾಗ್ಲೂ ನಾವು ತೊಗೊಬೋದು. ಭಾಳ ಕಷ್ಟ ಅಲ್ಲ. ಆದರೆ ನಾವು ಅದಕ್ಕೋಸ್ಕರ ಕಷ್ಟಪಡಬೇಕು. ಕರೆಕ್ಟ್. ಇವಾಗ ಯಾವುದೇ ಒಂದು ವಿಚಾರ ಆಗಲಿ ಸರ್, ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಕೆಲಸ ಮಾಡಯ್ಯ, ಯಶಸ್ಸು ನನಗೆ ಬಿಟ್ಬಿಡು ಅಂತ ಹೇಳ್ತಾನಲ್ವ ಸರ್? ಹೌದೌದು. ನಾವು ಸುಲಭವಾದ ಒಂದು ರೀತಿಯಲ್ಲಿ ಹೇಳಿದರೆ ಭಗವದ್ಗೀತೆ ಅಷ್ಟೇ ಅಲ್ವಾ ಹೇಳೋದು? ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚನ ಅಂತ. ಕರೆಕ್ಟ್. ಆದ್ದರಿಂದ ನಾವು ಕಷ್ಟಪಟ್ಟೇನಾದ್ರೂ ಸ್ಪರ್ಧೆಗಳನ್ನು ತೊಗೊಂಡ್ರೆ ನೋಡಿ ಸರ್, ಕಾಲೇಜ್ನಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ, ರ್ಯಾಂಕ್ ತೊಗೊಳ್ತಾರೆ. ಇದಕ್ಕೆ ಓದಯ್ಯ ಅಂದರೆ ಓದಲ್ಲ ಅಂತಾರೆ. ನಮ್ಮವ್ರು IPS, IAS ಓದಿ
ದೇಶ ಆಳ್ಬೇಕು ಸರ್ ಕನ್ನಡದವರು. ಬರೀ ಬೇರೆಯವ್ರಿಗೆ ಯಾಕೆ ಸರ್ ನಾವು ಬಿಡಬೇಕು? ನಮ್ಮವರನ್ನೇ ಮುಂದೆ ಬರಬೇಕು. ಹುಡುಗರುಗಳು ಭಾಳ ಬುದ್ಧಿವಂತರಿದ್ದಾರೆ. ಬರೀ IT ನಲ್ಲಿ ಇರ್ತೀನಿ ಅನ್ನೋ ತಪ್ಪು ಸರ್. ಈ ಬ್ಯಾಂಕೇ ಯಾಕೆ ತೊಗೊಬೇಕು ಅಂತ ಕೇಳಿದರೆ, ಬ್ಯಾಂಕೇ ನೀವು ತೊಗೊಬೇಕಾಗಿಲ್ಲ. ಒನ್ ಆಫ್ ದ ಆಪ್ಷನ್ಸ್ ಅಷ್ಟೇ. ನೀವು ಬ್ಯಾಂಕಿಗೆ ಆಫೀಸರ್ ಆಗಿ ಸೇರ್ತೀನಿ ಅಂತೀರಾ ನೋಡಿ, ಅಲ್ಲಿ ಭದ್ರತೆ ಇರುತ್ತೆ. ನಾನು ಬ್ಯಾಂಕ್ನಲ್ಲೂ ಇದ್ದೆ, IT ನಲ್ಲೂ ಇದ್ದೆ. IT ನಲ್ಲಿ ಹೇಳ್ತಾರೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ನೋಡಯ್ಯ ನೀ ಕೆನ್ಯಾ ಹೋಗಿದೆಯಾ ಅಲ್ವಾ, ಅಲ್ಲಿ ಮಸೈ ಮಾರ ಅಂತ ಹೋಗಿದೆಯಾ ಅಲ್ವಾ, ಅಲ್ಲಿ ಸರಂಗೇಟ್ರಮ್ ರಿವರ್ ಇದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವೈಲ್ಡ್ ಬೀಸ್ಸು ಪ್ರತಿ ವರ್ಷ ಹೋಗಲೇಬೇಕು ವಲಸೆ. ಹೋಗೋವಾಗ ಕೆಳಗಡೆ ಇರೋ ಕ್ರೋಕೊಡೈಲು 5% ವೈಲ್ಡ್ ಬೀಸ್ಟನ್ನು ಎಳ್ಕೊಂಡ್ಬಿಡುತ್ತೆ. ಆದರೂ ಅವರು ಹೋಗಲೇಬೇಕು. ಆ ಥರ ಈ ಯಾವುದೇ ಒಂದು IT ಇಂಡಸ್ಟ್ರಿ ಆಗಲಿ ಒಂದು 5% ಜನನ್ನ ತೆಗಿಲೇಬೇಕು ಪ್ರತಿ ವರ್ಷ. ಭದ್ರತೆ ಇಲ್ಲ. ತುಂಬ ಕಡೆ ಕೆಲಸ ಸಿಗ್ತಾ ಇರೋ ಸಮಯದಲ್ಲಿ ನನ್ನನ್ನು ಕೆಲಸದಿಂದ ತೆಗೆದುಬಿಟ್ರೆ ತೊಂದರೆ ಆಗಲ್ಲ. ಎಲ್ಲೂ ಕೆಲಸ ಸಿಗದೇ ಇರೋವಂಥ ಸ್ಥಿತಿ ಇರೋವಾಗ ತೆಗೆದುಬಿಟ್ರೆ ಎಲ್ಲಿಗೆ ಹೋಗಲಿ ಸರ್ ನಾನು? ಭಾರಿ ತೊಂದರೆ ಆಗುತ್ತೆ. ಯಾಕೆ ಅಂದರೆ ನಾನು ಕೇಳಿದೆ ನಮ್ಮ ಬಾಸನ್ನ, ಅಲ್ಲ ಸರ್ ನೀವು ನನಗೆ ಹೇಳ್ತಿದ್ದೀರಾ ನಿಮ್ಮಲ್ಲಿ 82 ಜನ ಇದ್ದಾರೆ, ಅದರಲ್ಲಿ 5% ಅಂದರೆ 4 ಜನ ನೀವು ತೆಗಿಲೇಬೇಕು ಅಂತ. ಎಂಥ ಇಂಟರ್ವ್ಯೂ ಎಲ್ಲ ಮಾಡಿ ತೊಗೊಂಡಿದ್ದೀವಿ ಸರ್, ಅಂಥವ್ರಲ್ಲಿ 4 ಜನ ತೆಗಿಯೋಕ್ಕೆ ನನಗೆ ಹೊಟ್ಟೆ ಉರಿಯುತ್ತೆ ಸರ್ ಅಂತ. ಅವ್ರು ಹೇಳಿದರು, ನೋಡಪ್ಪ ನೀವು ಯಾರ್ಯಾರು ಟೆಕ್ನಾಲಜಿ ಅಪ್ಡೇಟ್ ಮಾಡ್ಕೊಳ್ತಿಲ್ಲ, ಯಾರ್ಯಾರು ತುಂಬ ಉತ್ತಮವಾಗಿ ಕೆಲಸ ಮಾಡ್ತಿಲ್ಲ ಅಂಥವ್ರು ಇಷ್ಟು ಜನ ಇದ್ದರೂ ಇವ್ರನ್ನ ತೆಗೆದಿದ್ದೀವಿ ಅಂತ ಹೇಳದೆ ಹೋದರೆ ನಮ್ಮ ಪರದೇಶದ ಕ್ಲೈಂಟ್ಗಳು ಏನು ಇವರು ಯಾರನ್ನು ಕೆಲಸಕ್ಕೆ ತೊಗೊಳ್ತಾರೋ ಪರ್ಮನೆಂಟಾಗಿರ್ತಾರೆ, ಚೆನ್ನಾಗಿ ಮಾಡ್ತಾರೋ ಇಲ್ವೋ ತೆಗೆಯೋದೇ ಇಲ್ಲ, ಈ ರೀತಿ ಎಲ್ಲ ಅಂತಾರೆ. ಅದರಿಂದ ತೆಗಿಲೇಬೇಕು. ನೋಡಿ ಈ ಯೋಚನೆ ನನಗೆ ಬಂದೇ ಇರಲಿಲ್ಲ. ನಾವು ಕೆಲಸ ಬಿಡಲ್ಲ, ಒಂದು ಕಡೆ ಸೇರ್ಕೊಂಡ್ಬಿಟ್ರೆ ಅಲ್ಲೇ ಇದ್ಬಿಡ್ತೀವಿ ಅಂದ್ಕೊಳ್ತೀವಿ. ಅದಾಗಲ್ಲ ಸರ್. ಅದು ಏನಂತ ಹೇಳಿದ್ರೆ ನನಗೆ ಆ ಕೆಲಸ ಬೇಕು, ಅವ್ರಿಗೆ ನಾ ಬೇಡ್ದು ಹೋದ್ರೆ ಏನು ಮಾಡೋದು? ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅದರಿಂದ ತುಂಬ ಹುಷಾರಾಗಿರಬೇಕಾಗುತ್ತೆ. ಬ್ಯಾಂಕ್ನಲ್ಲಿ ಭದ್ರತೆ ಇದೆ. ಯಾರು ಸೇರ್ಕೊಳ್ತಾರೆ ಅವ್ರಿಗೆ ತುಂಬ ಒಳ್ಳೆ ಟ್ರೈನಿಂಗ್ ಆಗುತ್ತೆ, ಅವರಿಗೆ ಟ್ರಾನ್ಸ್ಫರ್ಗಳಾಗುತ್ತೆ, ಅವ್ರ ಕೆಲಸ ಚೆನ್ನಾಗಿ ಮಾಡೋ ರೀತಿಯಲ್ಲಿ ನೋಡ್ಕೊಳ್ತಾರೆ, ಅವ್ರು ಪರ್ಮನೆಂಟಾಗಿರ್ತಾರೆ. ಮೊದಲನೇದು ಭದ್ರತೆ. ಎರಡನೇದು ಸಂಬಳ ಏನು ಕಮ್ಮಿ ಇಲ್ಲ ಸರ್. 5 ಲಕ್ಷದಿಂದ 7 ಲಕ್ಷ ನೀವು ಶುರು ಮಾಡ್ತೀರಾ. 5 ಲಕ್ಷ ವರ್ಷಕ್ಕೆ 7 ಲಕ್ಷ ತನಕ ಶುರು ಮಾಡ್ತೀರಾ. ಅದೇ IT ನಲ್ಲಿ ಹೋದರೆ ಅಲ್ಲೂ ಅಷ್ಟೇ ಇದೆ ಸರ್. ನಾವು ಮೊದಲು ಸೇರೋವಾಗ IT ನಲ್ಲಿ ಭಾಳ ಕಮ್ಮಿ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋವಾಗ ಜಾಸ್ತಿ ಆಗುತ್ತೆ. ಅದು ಬ್ಯಾಂಕ್ನಲ್ಲಿ ಇಲ್ಲದೆ ಇರ್ಬೋದು. ಅದರ ಬ್ಯಾಂಕ್ನಲ್ಲೂ ಇವಾಗ ಮಧ್ಯದಲ್ಲಿ ಸೇರ್ಕೊಳ್ಳೋ ಅಂಥವರು ಸ್ಪೆಷಲೈಸ್ಡ್ ಪೋಸ್ಟು ಭಾಳ ಜಾಸ್ತಿ ಆಗಿಬಿಟ್ಟಿದೆ. ನೀವು ಎಲ್ಲೇ ಸೇರ್ಕೊಳ್ಳಿ ಸರ್, ನೀವು ಅತ್ಯುತ್ತಮ ಚೆನ್ನಾಗಿ ನಾ ಕೆಲಸ ಮಾಡ್ತೀನಿ ಇವನು ಬೇಕೇ ಬೇಕು ಅನ್ನೋ ಥರ ನೀವೇನಾದರೂ ತೋರಿಸ್ಕೊಂಡ್ರೆ ನಿಮಗೆ ಮರ್ಯಾದೆ ಇದ್ದೇ ಇರುತ್ತೆ ಸರ್, ಯಾವಾಗಲೂ ಇರುತ್ತೆ. ಇವಾಗ ನೋಡಿ ಹಣದುಬ್ಬರ ಜಾಸ್ತಿ ಆಗುತ್ತಲ್ಲ, IT ನಲ್ಲಿ ಯಾವ DAನೂ ಕೊಡಲ್ಲ. ಇಲ್ಲಿ ಡಿಯರ್ನೆಸ್ ಅಲಯನ್ಸ್ ಅಂತ ಪ್ರತಿ 3 ತಿಂಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೇಳಲೇಬೇಕಾಗಿಲ್ಲ, ಪ್ರತಿಯೊಬ್ಬನಿಗೂ ಆಗುತ್ತೆ. ಆಮೇಲೆ 5 ವರ್ಷಕ್ಕೊಂದು ಸಲ ವೇಜ್ ರಿವಿಷನ್ ಅಂತೀವಲ್ಲ ಸರ್, ಅದು ಹಾಗೇ ಆಗುತ್ತೆ. ಸ್ವಲ್ಪ ನಿಧಾನ ಆಗ್ಬೋದು, ಆದರೆ 5 ವರ್ಷ ಇವತ್ತಿಗೆ ಮುಗಿದ್ರೆ 3 ವರ್ಷ ಆಮೇಲಾದ್ರೂ ಇವತ್ತಿನಿಂದ ನಮಗೆ ಅರಿಯರ್ಸ್ ಕೊಡ್ತಾರೆ. 5 ವರ್ಷಕ್ಕೊಂದು ಸಲ ಜಾಸ್ತಿ ಆಗೇ ಆಗುತ್ತೆ. ಡಿಯರ್ನೆಸ್ ಅಲಯನ್ಸು 3 ತಿಂಗಳಿಗೊಂದು ಸಲ ಜಾಸ್ತಿ ಆಗೇ ಆಗುತ್ತೆ. ಪ್ರತಿ ವರ್ಷ ಇನ್ಕ್ರಿಮೆಂಟ್ ಸಿಕ್ಕೇ ಸಿಗುತ್ತೆ. 5 ವರ್ಷಕ್ಕೊಂದು ಸಲ ತಿರ್ಗಾ ಸಂಬಳಗಳು ಜಾಸ್ತಿ ಆಗುತ್ತೆ. ಇವೆಲ್ಲನೂ ಆಗೇ ಆಗುತ್ತೆ ಅನ್ನೋಂಥ ವಿಚಾರ. ಆಮೇಲೆ ವರ್ಷಕ್ಕೊಂದು ಇನ್ಕ್ರಿಮೆಂಟ್ ಇದ್ದೇ ಇರುತ್ತೆ. ನಾ ಹೇಳಿದೆ, ಹೆಚ್ಚುವರಿ ವೃತ್ತಿನಲ್ಲಿ ಅರ್ಹತೆಗಳಿಗೆ ಸರಿಯಾಗಿ ಭತ್ಯೆ ಜಾಸ್ತಿ ಇರುತ್ತೆ. ನಾನು CIB ಸೇರ್ಕೊಂಡ ತಕ್ಷಣ 1 ವರ್ಷದಲ್ಲಿ ಮಾಡಿಬಿಟ್ಟೆ ಸರ್. ಫಸ್ಟ್ ಪಾರ್ಟು ಒಂದು ಇನ್ಕ್ರಿಮೆಂಟ್ ಕೊಟ್ಬಿಟ್ರು, 2ನೇ ವರ್ಷದಲ್ಲಿ ಸೆಕೆಂಡ್ ಪಾರ್ಟು ಮಾಡಿಬಿಟ್ಟೆ, 2 ಇನ್ಕ್ರಿಮೆಂಟ್ ಕೊಟ್ಟರು. ಒಟ್ಟು 3 ಇನ್ಕ್ರಿಮೆಂಟು 2 ವರ್ಷದಲ್ಲಿ ನಾನು CIB ಮಾಡಿದೆ ಅಂತ ಕೊಟ್ಟರು. ಇವೆಲ್ಲ IT ನಲ್ಲಿ ಇರೋದಿಲ್ಲ ಸರ್, ನಿಜ ನಿಜ, ಎಲ್ಲೂ ಇರೋದಿಲ್ಲ. ಆಮೇಲೆ ಈ ವ್ಯವಹಾರದಲ್ಲಿ ಜಾಸ್ತಿ ನಾವು ಎಲ್ಲ ಸೇಲ್ ಮಾಡಿದ್ವಿ, ಮಾರ್ಕೆಟಿಂಗ್ ಎಲ್ಲ ಶುರುವಾಗ್ಬಿಟ್ಟಿದೆ ಇವಾಗ ಬ್ಯಾಂಕ್ನಲ್ಲಿ. ಅದೆಲ್ಲ ಮಾಡಿದರೆ ಇನ್ಸೆಂಟಿವ್ಸ್ ಇರುತ್ತೆ, ಬೇರೆಯವ್ರಿಗಿಂತ ನಿಮಗೆ ಜಾಸ್ತಿ ದುಡ್ಡು ಬಂದಿರುತ್ತೆ. ಆಮೇಲೆ ಮ್ಯೂಚುವಲ್ ಫಂಡು ಇಂಥವೆಲ್ಲ ನೀವೇನಾದ್ರೂ ಜಾಸ್ತಿ ಮಾರಾಟ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಇವೆಲ್ಲ ಇದೆ ಸರ್, ಇವೆಲ್ಲ ಎಲ್ಲ ಕಡೆ ಇಲ್ಲ. ಸಂಬಳದ ಜೊತೆಗೆ ಈ ಥರ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಇವಾಗ ಇನ್ಸೆಂಟಿವ್ಸ್ ಇರುತ್ತೆ,
ಫಾರಿನ್ನಿಗೆ ಕಳಿಸ್ತಾರೆ. ಎಷ್ಟೋ ಜನ ತುಂಬ ಒಳ್ಳೆ ಬಿಸ್ನೆಸ್ ಮಾಡಿದವರು ಫಾರಿನ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಎಂಪ್ಲಾಯೀಸು, ತುಂಬ ಜನ, ಸ್ವಲ್ಪ ಜನ ಅಲ್ಲ. ಇಷ್ಟೆಲ್ಲ ಮಾಡಬೇಕಾದ್ರೆ ಈ ಬ್ಯಾಂಕಿಗೆ ಸೇರಬೇಕಾದ್ರೆ ಏನು ಓದಿರಬೇಕು ಸರ್? ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ಸಾಕು ಸರ್. ಗ್ರ್ಯಾಜುಯೇಟ್ ಆಗಿದ್ರೆ ಸಾಕು. ಬಿ ಎನ, ಬಿ ಕಾಮ, ಬಿ ಎಸ್ ಸಿನ, ಬಿ ಇನ, MBBS ಏನೇ ಓದಿರಿ ಸರ್, ಒಂದು ಡಿಗ್ರಿ ಅಂತಿದ್ರೆ ಸಾಕು. ಬಿ ಎ ಆದರೂ ಕೂಡ ಆಗುತ್ತೆ, ಖಂಡಿತ ಆಗುತ್ತೆ. ಬಿ ಎನೂ ಮರ್ಯಾದೆ ಇದೆ, ಬಿ ಕಾಮ್ಗೂ ಮರ್ಯಾದೆ ಇದೆ, BScಗೂ ಮರ್ಯಾದೆ ಇದೆ, BCAಗೂ ಮರ್ಯಾದೆ ಇದೆ, ಇಂಜಿನಿಯರ್ಗೂ ಎಲ್ರಿಗೂ ಮರ್ಯಾದೆ ಇದೆ ಸರ್. ಅಮೇಝಿಂಗ್. ಯಾವ ತೊಂದರೆನೂ ಇಲ್ಲ. ನೋಡಿ ಸರ್, ಇವಾಗ ನನಗೆ ಜರ್ನಲಿಸಮ್ ಇಷ್ಟ, ನೀವು ಜರ್ನಲಿಸ್ಟು, ನೀವು ಜರ್ನಲಿಸಮ್ ಓದಬೇಕು ಅಂತ ಸೇರ್ಕೊಂಡ್ರಿ, ನೀವು ಇಂಜಿನಿಯರ್ ಆಗಬೇಕು ಅಂತ ಸೇರ್ಕೊಂಡಿದ್ರೆ ಇಂಜಿನಿಯರ್ ಆಗ್ತಿದ್ರಿ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ಸೊ ಬುದ್ಧಿವಂತರು ಜಾಸ್ತಿ ಜರ್ನಲಿಸಮಿಗೆ ಸೇರಲ್ಲ, BAಗೆ ಸೇರಲ್ಲ, ಅವೆಲ್ಲ ಸುಳ್ಳು ಸರ್. ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಓದ್ತೀನಿ. ಅದರಿಂದ ಏನು ಪರಿಗಣಿಸ್ತಾರೆ ಅಂದರೆ, ನೀನು ಗ್ರ್ಯಾಜುಯೇಟಾ, ನೀವು ಬರಿಬೋದು ಸರ್. ನೀವು ನಂಬಲ್ಲ, ಇವಾಗ IT ಇಂಡಸ್ಟ್ರಿನಲ್ಲಿ ಪ್ರಾಬ್ಲಮ್ ಇದೆ ಅಂತ 100ಕ್ಕೆ 80 ಜನ ಇಂಜಿನಿಯರ್ಸೇನೇ ಸೇರ್ಕೊಂಡಿದ್ದಾರೆ ಬ್ಯಾಂಕು. ಹೌದು, 100 ಜನ ಬ್ಯಾಂಕಿಗೆ ಸೇರಿದ್ರು ಹೋದ ವರ್ಷ, 80 ಜನ ಇಂಜಿನಿಯರ್ಸ್ ಅಂತೆ. ತುಂಬ ಕಷ್ಟ ಸರ್, ತುಂಬ ಸುಲಭವಾಗಿ ನೀವು ಪಾಸಾಗೋಕ್ಕಾಗಲ್ಲ. ಆದರೆ ನೀವು ಕಷ್ಟಪಟ್ಟೇನಾದ್ರೂ ಇದನ್ನು ಓದಿದರೆ, ಅದ್ರ ಬಗ್ಗೆ ಪ್ರಯತ್ನ ಪಟ್ಟರೆ ತುಂಬ ಸುಲಭವಾಗಿ ಸೇರ್ಕೊಬೋದು. ಯಾಕಂದರೆ ಯಾರೂ ಕಷ್ಟಪಡಲ್ಲ, ಯಾರೂ ಪ್ರಯತ್ನ ಪಟ್ಟಿರಲ್ಲ. ನೀವು UPಗೆ ಹೋಗಿದ್ದೆ ಸರ್ ನಾನು, ಎಷ್ಟು ಕ್ಲಾಸ್ಗಳು ಕಂಡಕ್ಟ್ ಮಾಡ್ತಾರೆ ಗೊತ್ತಾ ಸರ್? ಅದಕ್ಕೇ ನಾನು, ರಮೇಶ್ ಬಾಬು, ಪ್ರಕಾಶು ಸೇರಿಕೊಂಡು ಫ್ರೀಯಾಗಿ ಕ್ಲಾಸ್ಗಳನ್ನು ಮಾಡ್ತಿದ್ವಿ ಸರ್. 12 ಕಾಲೇಜ್ಗೆ ಹೋಗಿದ್ವಿ ಈ ವರ್ಷ. ಯಾವುದೇ ಕಾಲೇಜ್ನವರು ನೀವು ಬನ್ನಿ, ನೀವು ನಮಗೆ ಪಾಠ ಹೇಳ್ಕೊಡಿ ಅಂತ ಹೇಳಿದ್ರೆ ನಾವು ಹೇಳ್ಕೊಡ್ತೀವಿ. ನಾ ಕಡೆಯಲ್ಲಿ ನಮ್ಮ ರಮೇಶ್ ಬಾಬು ಫೋನ್ ನಂಬರು, ಇಮೇಲ್ ID ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವೆಲ್ರಿಗೂ ತಿಳಿಸ್ಬೋದು. ಆಮೇಲೆ ಈ ವರ್ಗ ಆಗತ್ತಲ್ಲ ಸರ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಕಷ್ಟು ಜೀವನ ಕಲಿತೀವಿ ಸರ್ ನಾವು. ನಾನು ಮಂಡ್ಯ ನೋಡಿದ್ದೀನಿ, ಹಾಸನ ನೋಡಿದ್ದೀನಿ, ದಾವಣಗೆರೆ ನೋಡಿದ್ದೀನಿ, ಬಾಂಬೆ ನೋಡಿದ್ದೀನಿ, ಡೆಲ್ಲಿ ನೋಡಿದ್ದೀನಿ, ಎಲ್ಲಾನು 3 ವರ್ಷ ಇದ್ದು ಕೆಲಸ ಮಾಡಿದ್ದೀನಿ ಸರ್ ನಾನು. ಅದರಿಂದ ಅನುಭವ ಆಗುತ್ತೆ ಸರ್. ನನಗೆ ಅಡುಗೆನೇ ಬರ್ತಿರ್ಲಿಲ್ಲ. ಫಸ್ಟು ಮಾಗಡಿಗೆ ಹಾಕಿದ್ರು, 3 ಜನ ಸೇರ್ಕೊಂಡು ಮನೆ ಮಾಡಿದ್ವಿ, ನಾವೇ ಅಡುಗೆ ಕಲ್ತ್ಕೊಂಡ್ವಿ. ಜೀವನದಲ್ಲಿ ಸಾಕಷ್ಟು ಕಲ್ತ್ವಿ. ಬರೀ ಬೆಂಗಳೂರಿನಲ್ಲಿ ಇದ್ಬಿಡೋದು ಒಳ್ಳೆಯದಲ್ಲ. ಇಲ್ಲ, ಬೆಂಗಳೂರಿನಲ್ಲೇ ಇರಬೇಕಾ, ಸ್ಪೆಷಲೈಸ್ ಪೋಸ್ಟ್ ಇದೆ ಬ್ಯಾಂಕ್ನಲ್ಲೂ. ಆಮೇಲೆ ವಿದೇಶಿ ವಿನಿಮಯ ಭಾಳ ಅಪರೂಪ. ಆಮೇಲೆ ಸಾಲಗಳು ದೊಡ್ಡದು 100 ಕೋಟಿ ಮೇಲ್ಗಡೆ ಸಾಲಗಳು, ಕ್ರೆಡಿಟ್ ಡಿಪಾರ್ಟ್ಮೆಂಟ್ ಅಂತಾರೆ, ಅವೆಲ್ಲ ಬಹಳ ಅಪರೂಪ. ಭಾಳ ಆಸಕ್ತಿ ಇರೋರು, ಅದ್ರ ಬಗ್ಗೆ ಓದ್ದವರು, ಅದಕ್ಕೆ ನಾನು MBA ಮಾಡಿಕೊಂಡೆ. ಆ ಥರ ಆಸಕ್ತಿ ಇರೋರು, ಅದರ ಬಗ್ಗೆ ಕೆಪಾಸಿಟಿ ಇದೆ ಅಂತ ಹೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಖಂಡಿತ ಅಲ್ಲಿಗೆಲ್ಲ ಹೋಗ್ಬೋದು. ನಾವು ವಿದೇಶಿ ವಿನಿಮಯದಲ್ಲೂ ಇದ್ದೆ. ಆ ಥರ ಉತ್ತಮವಾದ ಕೆಲಸಗಳನ್ನು ಬ್ಯಾಂಕ್ನಲ್ಲಿ ಮಾಡ್ಬೋದು, ಬರೀ ಡೆಪಾಸಿಟು ಅಡ್ವಾನ್ಸಸ್ಸು ಅಲ್ಲ. ಆಮೇಲೆ ನಾವು ಎಲ್ಲೇ ಹೋಗಲಿ ಸರ್, TADA ಕೊಡ್ತಾರೆ. ನಾನಿವಾಗ ಬಾಂಬೆಗೆ ಒಂದು ಮೀಟಿಂಗಿಗೆ ಹೋದೆ, ಅದಕ್ಕೆ ಟ್ರಾವೆಲ್ ಅಲಯನ್ಸ್ ಕೊಡ್ತಾರೆ, ಅಲ್ಲಿಗೆ ಹೋಗ್ಬಿಟ್ಟಿರೋಕ್ಕೆ ಹೋಟ್ಲ್ ಕೊಡ್ತಾರೆ, ಆಮೇಲೆ ಅಲ್ಲಿ ಖರ್ಚು ಮಾಡೋಕ್ಕೆ ದುಡ್ಡು ಕೊಡ್ತಾರೆ, ಅಲ್ಲಿ ಓಡಾಡೋಕ್ಕೆ ಟ್ಯಾಕ್ಸಿಗೆ ದುಡ್ಡು ಕೊಡ್ತಾರೆ. ಇವೆಲ್ಲ ಸವಲತ್ತುಗಳಿದೆ ಸರ್ ಬ್ಯಾಂಕ್ನಲ್ಲಿ, ತುಂಬಾ ಒಳ್ಳೊಳ್ಳೆ ಸವಲತ್ತುಗಳಿದೆ. ಆಮೇಲೆ ನನಗೆ ಫರ್ನಿಚರ್ ಅಲಯನ್ಸ್ ಅಂತ ಕೊಡೋರು. ನಮ್ಮ ಮನೇಲಿ ಒಂದು ಸೋಫಾ, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಫ್ರಿಜ್ಜು, ಒಂದು ವಾಷಿಂಗ್ ಮೆಷಿನು ಎಲ್ಲ ಬ್ಯಾಂಕ್ದೆ ಸರ್. ಎಲ್ಲಿ ಕೊಡ್ತಾರೆ ಸರ್ ಈ ಥರ? ಎಲ್ಲ ಬ್ಯಾಂಕ್ದೆ ಫರ್ನಿಚರ್ ಅಲಯನ್ಸ್. ಅದ್ರ ಜೊತೆಗೆ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕೋಸ್ಕರ ದುಡ್ಡು ಕೊಡ್ತಾರೆ. ಅಮೇಝಿಂಗ್, ವಂಡರ್ಫುಲ್. ಆಮೇಲೆ ಪ್ರತಿ ತಿಂಗಳು ನನಗೆ, ನಾನು ಸ್ಕೂಟ್ರ್ ಇಟ್ಕೊಂಡಿದ್ರೆ ಇಂಥ ಊರಿನಲ್ಲಿ ಇಷ್ಟು, ಇಂಥ ಊರಿನಲ್ಲಿ ಇಷ್ಟು, ಅಂದರೆ ಇವಾಗ ನಾನು ಹಳ್ಳಿನಲ್ಲಿದ್ದೆ ಇಷ್ಟು ಲೀಟ್ರ್ ಕೊಡ್ತೀನಿ, ಬೆಂಗಳೂರಿನಲ್ಲಿದ್ದೆ 100 ಲೀಟ್ರ್ ಕೊಡ್ತೀನಿ ಅಂತಾರೆ ಸರ್. ಇನ್ನು ಕಾರ್ ತೊಗೊಳ್ತೀರಾ, ಜಾಸ್ತಿ ಕೊಡ್ತಾರೆ. ಪೆಟ್ರೋಲ್ ಅಲಯನ್ಸ್ ಇರುತ್ತೆ. ಆಮೇಲೆ ನಾವು ಯಾರ್ಯಾರೋ ಕಸ್ಟಮರ್ಗೆ ಎಂಟರ್ಟೈನ್ ಮಾಡಬೇಕಾಗುತ್ತೆ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಕೊಡ್ತಾರೆ. ಸರ್ ತುಂಬ ಇದೆ, ಇವೆಲ್ಲ IT ನಲ್ಲಿ ಇಲ್ಲ. ಖಂಡಿತ. ನಾನು 2 ಕಡೆ ಕೆಲಸ ಮಾಡಿದ್ದೀನಿ, IT ನಲ್ಲಿ ಅವೆಲ್ಲ ಇಲ್ಲ. ಇವನ್ನೆಲ್ಲ ಸೇರಿಸ್ಬಿಟ್ಟು ಅವರು ಕಾಸ್ಟ್ ಕಂಪನಿ ಅಂತ ಹೇಳಿದ್ದೇನೆ, ನಿಂದು ಎಷ್ಟಪ್ಪ ಸಂಬಳ ಅಂತ ಹೇಳಿದರೆ ಎಲ್ಲ ಸೇರಿಸಿ ಹೇಳ್ತಾರೆ. ನಮ್ಮ PF ಸೇರಿಸ್ಬಿಟ್ಟು ಹೇಳ್ಬಿಡ್ತಾರೆ ಅವರು. ಅದರಿಂದ ನಮ್ಮ ಸಂಬಳ ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಕೆಲವು ಕಂಪನಿಗಳಲ್ಲಿ ಬ್ಯಾಂಕ್ಗಳಿಗಿಂತ ಜಾಸ್ತಿ ಕೊಟ್ಟೋದು ಉಂಟು. ಆ ಮಟ್ಟಕ್ಕೆ ನೀವು ಸೇರ್ಕೊಳ್ಳೋಂಗಿದ್ರೆ ಸೇರ್ಕೊಳ್ಳಿ. ಬಟ್ ಎಲ್ಲರೂ ಆ ಮಟ್ಟದಲ್ಲಿ ಸೇರ್ಕೊಂಡಿರಲ್ಲ. 3.5 ಲಕ್ಷ 4 ಲಕ್ಷಕ್ಕೆ ಶುರು ಮಾಡ್ತಾರೆ ವರ್ಷಕ್ಕೆ. ಅದನ್ನು ನೋಡಿದರೆ IT ಇಂಡಸ್ಟ್ರಿಗಿಂತ ಇದು ಭಾಳ ಒಳ್ಳೆಯದು. ಆಮೇಲೆ ಇನ್ನೊಂದು ವಿಚಾರ ಸರ್,
ನಮ್ಮ ಮನೆ ಕಟ್ಟಬೇಕಾ ಸಾಲ ಕೊಡ್ತಾರೆ. ಅದೂ ಏನು ಸಿಂಪಲ್ ಇಂಟ್ರೆಸ್ಟು, ಸ್ವಲ್ಪಕ್ಕೆ ಮಾತ್ರ ಕಾಂಪೌಂಡ್ ಇಂಟ್ರೆಸ್ಟು. ಸೊ ಬೇರೆಯವ್ರಿಗಿಂತ ಕಡಿಮೆ ರೇಟ್ಗೆ ಖಂಡಿತ ಕಮ್ಮಿ ಸರ್. ಕಾರ್ ತೊಗೊಳ್ತೀರಾ, ಕಾರ್ ಲೋನ್ ಕೊಡ್ತಾರೆ. ಅದು ಅಷ್ಟೇ, ಸಿಂಪಲ್ ಇಂಟ್ರೆಸ್ಟ್ ಸ್ವಲ್ಪ, ಸರಳ ಬಡ್ಡಿ, ಸ್ವಲ್ಪ ಮಟ್ಟಿಗೆ ಮಾತ್ರ ಕಾಂಪೌಂಡೆಡ್ ಇಂಟ್ರೆಸ್ಟು, ಚಕ್ರ ಬಡ್ಡಿ. ಇನ್ನು ಫೆಸ್ಟಿವಲ್ ಅಡ್ವಾನ್ಸ್ ಅಂತ ಪ್ರತಿ ವರ್ಷ ಜನವರಿನಲ್ಲಿ ಕೊಟ್ಬಿಡ್ತಾರೆ ಸರ್. ಓಹೋ, ಅದು ಬಡ್ಡಿನೇ ಇಲ್ಲ. ಓಹ್, ತುಂಬ ದೊಡ್ಡ ಅಮೌಂಟ್ ಅಲ್ಲದೆ ಇರ್ಬೋದು, ಅದು ಅಷ್ಟು ಕೊಡ್ತಾರೆ, ತುಂಬ ಕಮ್ಮಿ, ಬಡ್ಡಿನೇ ಇಲ್ಲ. ಈ ಥರ ಎಲ್ಲ ಭಾಳ ಸವಲತ್ತಿದೆ ಸರ್. ನಾನು ರಿಟೈರ್ ಆಗಿದ್ದೀನಿ. ನಾನು 25 ವರ್ಷ ಮೈಸೂರು ಬ್ಯಾಂಕ್ನಲ್ಲಿದ್ದೆ. ಅದರಿಂದ ನಾನು ಯಾವುದೇ ಠೇವಣಿ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರ್ಕೊಂಡ್ಬಿಟ್ಟಿದೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನಾನು ಯಾವುದೇ ಠೇವಣಿ ಇಟ್ಟರೂ 1% ಜಾಸ್ತಿ ಸರ್ ನನಗೆ. ನೋಡಿ, ಇವಾಗ 6.7% ಇದೆ ಬಡ್ಡಿ. ಸೀನಿಯರ್ ಸಿಟಿಸನ್ ಅಂತ ನನಗೆ 7.2% ಕೊಡ್ತಾರೆ. ರಿಟೈರ್ಡ್ ಸ್ಟಾಫ್ ಅಂತ 1% ಎಕ್ಸ್ಟ್ರಾ 8.2 ನಂಗೆ ಕೊಡ್ತಾರೆ ಸರ್. ನಿಮಗೆ 6.7 ಕೊಡೋದು. ಇವೆಲ್ಲ ಸವಲತ್ತುಗಳು ನಮಗೆ ಮಾತ್ರನೇ ಸಿಗೋದು. ಸೇರ್ಕೊಬೇಕು ಸರ್ ನಮ್ಮ ಕನ್ನಡದವ್ರ ಬ್ಯಾಂಕನ್ನ. ಯಾವ ವಿಚಾರಗಳು ತಿಳ್ಕೊಳ್ಳೋದು ಅದರ ಅನ್ಯಾಯ ಆಗ್ಬಿಡುತ್ತೆ ಸರ್. ಆಮೇಲೆ ಇಷ್ಟೆಲ್ಲ ಆದ್ರೂ ತುಂಬ ಆಧುನಿಕ ವಾತಾವರಣ ಇರುತ್ತೆ ಸರ್. ಹಳ್ಳಿಗಳಲ್ಲಿ ನಾನು ಭಾಳ ಸಣ್ಣ ಶಾಖೆ, ಹಾಡ್ಲಿ ಬ್ರಾಂಚ್, ಮಳವಳ್ಳಿ ಡಿಸ್ಟಿಕ್ಟ್, ಮಂಡ್ಯ ಅಲ್ಲ ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಟು ನಾನಿದ್ದೆ. ಅಂಥ ಸಣ್ಣ ಬ್ರಾಂಚ್ನಲ್ಲೂ ಇದ್ದೆ. ಬಾಂಬೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಬ್ರಾಂಚ್ ಅಲ್ಲೂ ಇದ್ದೆ. ಅದರಿಂದ ಈ ಆಧುನಿಕತೆ ಅಳವಡಿಸ್ಕೊಳ್ಳೋದ್ರಲ್ಲಿ ಬ್ಯಾಂಕ್ ತುಂಬ ಚೆನ್ನಾಗಿದೆ ಸರ್. ನೀವು ನೋಡಿ, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ ಏನೇ, ನಾ ಆಮೇಲೆ ಸೇರ್ಕೊಂಡಿದ್ದು ಇನ್ಫೋಸಿಸ್ಸು, ಅಲ್ಲೂ ಅಷ್ಟೇ ಬ್ಯಾಂಕಿಂಗ್ ಸಾಫ್ಟ್ವೇರ್ನಲ್ಲೇ ಇದ್ದೆ ನಾನು. ಅವೆಲ್ಲ ಬ್ಯಾಂಕ್ ಇದೆ. ಆಮೇಲೆ ನನಗೆ ಹಾಡ್ಲಿನಲ್ಲಿ ಫ್ಲಾಗ್ ಹಾಸ್ಟಿಂಗಿಗೆ ಕರೆಯೋರು ಸರ್. ನನಗೆ ನಾನು ಮ್ಯಾನೇಜರಲ್ಲಿ ಅವಾಗ ಇನ್ನೂ 31 ವರ್ಷ, 32 ವರ್ಷ ನಾನು ಫ್ಲಾಗ್ ಹಾಸ್ಟಿಂಗ್ ಹೋಗ್ತಿದ್ದೆ. ಅಲ್ಲಿ ಲೆಕ್ಚರ್ ಕೊಡ್ತಿದ್ದೆ. ಏನು ಸಂತೋಷ ಆಗತ್ತೆ ಸರ್. ನನಗಿಂತ ನನ್ನ ಹೆಂಡ್ತಿಗೆ ಭಾಳ ಸಂತೋಷ ಆಗೋದು. ಅಷ್ಟು ಗೌರವ ಇರೋದು. ಜೊತೆಗೆ ಭದ್ರತೆ ಇದೆ ಸರ್. ನೀವು ಕೆಲಸ ಮಾಡಿದರೆ ನಾಳೆ ಮನೆಗೆ ಹೋದರೆ ಅಯ್ಯೋ ಕೆಲಸ ಹೋಗ್ಬಿಡ್ತೀನಿ, ಅದಿಲ್ಲ ಸರ್. ನೀವು ಚೆನ್ನಾಗಿ ಕೆಲಸ ಮಾಡಿ, ನಿಮಗೆ ಪ್ರಮೋಷನ್ ಇರುತ್ತೆ, ಇನ್ಕ್ರಿಮೆಂಟ್ ಇರುತ್ತೆ, ರಿವಿಷನ್ ಇರುತ್ತೆ, ಸ್ಯಾಲ್ರಿನಲ್ಲಿ ಎಲ್ಲ ಇರುತ್ತೆ ಸರ್. ಯಾಕೆ ಸಾರ್ ಸೇರಬಾರ್ದು? ದಯವಿಟ್ಟು ಸೇರಿ ಅಂತ ನಾವೆಲ್ಲ ಕಾಲೇಜ್ಗೂ ಹೋಗಿ ಹುಡುಗರುಗಳಿಗೆ ಹೇಳೋದು. ಏನೇನು ಕೆಲಸ ಇರುತ್ತೆ ಅಂದರೆ ಸರ್, ಇವಾಗ ಕ್ಲರ್ಕ್ಗಳು ಫಸ್ಟ್ ಸೇರ್ಕೊಳ್ಳೋರು ಕೆಲವರು ಇರ್ತಾರೆ. ಗ್ರ್ಯಾಜುಯೇಟ್ ಆಗಿದ್ದರೆ ಕ್ಲರ್ಕಾಗಿ ಸೇರ್ಕೊಬೋದು. ಇಲ್ಲಪ್ಪ ನಾನು ಅಧಿಕಾರಿಯಾಗೇ ಸೇರ್ತೀನಿ, ಡೈರೆಕ್ಟಾಗಿ ಅಧಿಕಾರಿಯಾಗಿ ಸೇರ್ಬೋದು ಸರ್. ಪ್ರೊಬೇಷನರಿ ಆಫೀಸರ್ ಅಂತ ಕರೀತಾರೆ. 18% ಜನ ಬ್ಯಾಂಕ್ನಲ್ಲಿ ಡೈರೆಕ್ಟಾಗಿ ಆಫೀಸರ್ ಆಗೇ ಬಂದವರು. ಹಾಗೂ ಸೇರ್ಕೊಬೋದು. 21 ವರ್ಷ ಆಗಿರಬೇಕು, ಗ್ರ್ಯಾಜುಯೇಟ್ ಆಗಿರಬೇಕು, ಆಫೀಸರ್ ಆಗ್ಬೋದು. ಟೆಸ್ಟ್ ಇರುತ್ತೆ. ಆಮೇಲೆ ವಿಶೇಷವಾದ ಹುದ್ದೆಗಳಿರುತ್ತೆ. ಇವಾಗ ನೋಡಿ, ಅಗ್ರಿಕಲ್ಚರಲ್ ಆಫೀಸರ್ಸ್ ಅಂತ ಇರ್ತಾರೆ, ವೆಟರ್ನರಿ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರು ಬ್ಯಾಂಕಿಗೆ ಸೇರಬೇಕು ಅಂದರೆ ವೆಟರ್ನರಿ ಆಫೀಸರ್ ಆಗಿ ಸೇರ್ಬೋದು. IT ನವ್ರು ಬಂದು ಸೇರ್ಕೊಳ್ತೀನಿ ಅಂದರೆ IT ಆಫೀಸರ್ ಆಗಿ ಸೇರ್ಬೋದು. ಅದೂ ಏನು, ಸೇರ್ಕೊಳ್ಳೋವಾಗ ಕೆಳಗಡೆ ಮಟ್ಟದಲ್ಲೇ ಸೇರ್ಕೊಬೇಕು ಅಂತಿಲ್ಲ. ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3, ಸ್ಕೇಲ್ 4 ಅಂತ ಇದೆ ಸರ್ ಬ್ಯಾಂಕ್ನಲ್ಲಿ. ಎಷ್ಟೊಂದು ಫ್ಲೆಕ್ಸಿಬಿಲಿಟಿ ಇದೆ ಅಂತ. ತುಂಬ ಫ್ಲೆಕ್ಸಿಬಿಲಿಟಿ ಇದೆ. ನೀವು ಡೈರೆಕ್ಟಾಗಿ ಸ್ಕೇಲ್ 4ಗೆ ಸೇರ್ಕೊಳ್ಳೋ ಕೆಲವು ಪೋಸ್ಟ್ಗಳು ಇದೆ. ಸೊ ಇಂಡಸ್ಟ್ರಿಯಿಂದ ಎಷ್ಟೋ ಜನ IT ಇಂಡಸ್ಟ್ರಿಯಿಂದ ಬ್ಯಾಂಕಿಗೆ ಬಂದಿದ್ದಾರೆ. ಬ್ಯಾಂಕಿಂದ IT ಹೋಗಿರೋದು ಅಷ್ಟೇ ಅಲ್ಲ, IT ಇಂಡಸ್ಟ್ರಿಯಿಂದ ಎಷ್ಟೋ ಜನ ಬ್ಯಾಂಕಿಗೆ ಬರ್ತಾರೆ. ಅವರಿಗೆ ಬೇಕಾದಂಥ ಕೆಲಸ ಕೂಡ ಅಲ್ಲಿರುತ್ತೆ, ಅವರಿಗೆ ಹೊಂದಿಕೆ ಆಗುವಂಥ ಕೆಲಸ ಕೂಡ ಅಲ್ಲಿರುತ್ತೆ. ಕರೆಕ್ಟ್. IT-ನೇ ಅವ್ರಿಗೆ ಕೆಲಸ ಇರುತ್ತೆ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ಸರ್. ಭಾಳ ಚೆನ್ನಾಗಿ ಡೆವಲಪ್ ಆಗಿದೆ. ಎಷ್ಟು ಟೆಸ್ಟ್ಗಳಿರುತ್ತೆ, ಎಲ್ಲೆಲ್ಲಿ ಸೇರ್ಕೊಬೋದು ಅಂತ ನೀವು ನನಗೆ ಕೇಳಿದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 23,000 ಶಾಖೆಗಳಿದೆ ಸರ್. 52 ದೇಶ ನೋಡಿದೆ. ಎಲ್ಲೂ 23,000 ಬ್ರಾಂಚ್ಗಳಿರೋ ಅಂಥ ದೇಶ ನಾನು ನೋಡಲಿಲ್ಲ ಸರ್. ಅಲ್ಲಿ ಕ್ಲರ್ಕಾಗಿ ಸೇರ್ಕೊಳ್ತೀರಾ, ಆಫೀಸರಾಗಿ ಸೇರ್ಕೊಳ್ತೀರಾ, ಬೇರೆ ಬೇರೆ ಟೆಸ್ಟು. ಇನ್ನು IPBS ಅಂತಿದೆ, IBPS. ಓಕೆ, ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಪರ್ಸನಲ್ ಸೆಲೆಕ್ಷನ್ ಅಂತ. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟು ಮಿಕ್ಕೆಲ್ಲ ಸರ್ಕಾರಿ ಬ್ಯಾಂಕ್ಗಳಿಗೂ ಅನ್ವಯಿಸುತ್ತೆ. ಅಂದರೆ ಮೊದಲು ಇವಾಗ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇವಕ್ಕೆಲ್ಲ ಸೇರಬೇಕಾದ್ರೆ ಈ ಪರೀಕ್ಷೆ IBPS. ಅದರಲ್ಲೂ ಕ್ಲರ್ಕು, ಆಫೀಸರು 2 ಟೆಸ್ಟ್ ಇರುತ್ತೆ ಪ್ರತಿ ವರ್ಷ. ಇನ್ನು ನೀವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಇದೆ, ಗೊತ್ತಿರ್ಬೇಕು ನಿಮಗೆ. ಹೌದು, ಹಳ್ಳಿ ಕಡೆ ಎಲ್ಲ.
ಹಳ್ಳಿ ಕಡೆ ಸರ್, ಬಟ್ ಅಲ್ಲಿ ಬರೀ ಬೆಂಗಾಲೀಸ್ ಇರ್ತಾರೆ, ನಮ್ಮ ಕನ್ನಡದವರೇ ಇರಲ್ಲ. ಆ ಜನಕ್ಕೆ ಯಾರಿಗೂ ಬೆಂಗಾಲಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಅಂದರೆ ಇವನಿಗೆ ಕನ್ನಡ ಬರಲ್ಲ. ಏನು ಸರ್ ಅನ್ಯಾಯ. ಹೌದೌದು, ಎಷ್ಟು ಕನ್ನಡಿಗರು ಕಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ಅಂತ. ಕರೆಕ್ಟ್. ಅದಕ್ಕೇ ನಾವು ಜಾಸ್ತಿ ಜನ ಕನ್ನಡದವರು ಇದನ್ನು ಸೇರ್ಕೊಳ್ಳಿ. ಇಂಥ ಸವಲತ್ತುಗಳು ಇರೋದೇ ತಿಳ್ಕೊಂಡಿಲ್ಲ ನೀವು, ದಯವಿಟ್ಟು ಸೇರ್ಕೊಳ್ಳಿ ಅಂತ ನಮ್ಮ ಆಸೆ. IAS IPS ಆಗಿ ದೇಶ ಆಳಿ ಸರ್, ಇಲ್ವಾ ಬ್ಯಾಂಕ್ಗಳಾಳಿ ಸರ್. ನಮ್ಮ ಎಕಾನಮಿ ಕಂಟ್ರೋಲ್ ಮಾಡೋದು ಬ್ಯಾಂಕೇ ಸರ್, ಅದೇ ಬಾರೋಮೀಟರು. ಆಮೇಲೆ ಅಲ್ಲೂ ಕ್ಲರ್ಕು ಆಫೀಸರು ಇರುತ್ತೆ. ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲೂ ಅಷ್ಟೇ, ಕಾಯಿನ್ ನೋಟ್ ಎಕ್ಸಾಮಿನರ್, ಇವೆಲ್ಲ ಏನೇನೋ ಬೇರೆ ಬೇರೆ ಡೆಸಿಗ್ನೇಷನ್ಸ್ ಮೊದಲಿತ್ತು. ಇವಾಗ B ಗ್ರೇಡು, ಅಸಿಸ್ಟೆಂಟು ಅಂತ ಎರಡಿದೆ. ಒಟ್ನಲ್ಲಿ ಕ್ಲರ್ಕು ಆಫೀಸರು ಅನ್ನೋಂಗೆ ಅಲ್ಲೂ ಸೇರ್ಕೊಬೋದು. ಇಲ್ಲ ನೀವು ಲೈಫ್ ಇನ್ಶೂರೆನ್ಸ್ಗೆ ಸೇರ್ಕೊಳ್ತೀನಿ ಅಂದರೆ ಅಲ್ಲಿ ಮಾರ್ಕೆಟಿಂಗು ಇದೆ, ಅಡ್ಮಿನಿಸ್ಟ್ರೇಷನ್ನು ಇದೆ, ಜೊತೆ ಕ್ಲರ್ಕ್ ಇದೆ. ಇವು ಮೂರಿಗೂ ಸೇರ್ಕೊಬೋದು. ಇಲ್ಲ ನೀವು ಖಾಸಗಿ ವಲಯಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿಗೆ ಹೋಗ್ಬೋದು. ಪ್ರತಿ ವರ್ಷ 11 ಪರೀಕ್ಷೆ ಇರುತ್ತೆ ಸರ್. ಭಾರತ ದೇಶದ ಮಟ್ಟದಲ್ಲಿ 11 ಪರೀಕ್ಷೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ 2, IBPSನಲ್ಲಿ 2, ರೀಜ್ನಲ್ ರೂರಲ್ ಬ್ಯಾಂಕ್ನಲ್ಲಿ 2, ಆಮೇಲೆ RBIನಲ್ಲಿ 2, LICನಲ್ಲಿ 3. ಈ ಥರ 11 ಪರೀಕ್ಷೆ ನೀವು ಬರಿಬೋದು ಸರ್. ಎಲ್ಲದಕ್ಕೂ ಪ್ರಿಪ್ರೇಷನ್ ಒಂದೇ ಥರ. ನೀವು ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಒಂದಲ್ಲದೆ ಹೋದರೂ ಒಂದರಲ್ಲಾದರೂ ಪಾಸ್ ಆಗ್ಬೋದಲ್ಲ ಸರ್. ನಾವು 11 ಅವಕಾಶಗಳಿದೆ ಸರ್ ವರ್ಷಕ್ಕೆ. ಖಂಡಿತ ನಾವು ಒಂದಲ್ಲ ಒಂದರಲ್ಲಿ ಪಾಸ್ ಆಗ್ಬೋದು. ಆದರೆ ಕಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಬೇಕು. ತುಂಬ ಪುಸ್ತಕಗಳು ಸಿಗುತ್ತೆ ಸರ್. ನೀವು ಯಾವುದೇ ಇವಾಗ ಸಪ್ನಾ ಬುಕ್ ಹೌಸ್ಗೆ ಹೋಗಿ ನನಗೆ ಬೇಕು ಅಂತ ಹೇಳಿದರೆ 10 ಪುಸ್ತಕ ಕೊಡ್ತಾರೆ ಸರ್ ಅವರು. ಇಲ್ಲ ನೀವು ಆನ್ಲೈನ್ ತೊಗೊಳ್ತೀನಿ ಅಂತೀರಾ, ಎಷ್ಟು ಪುಸ್ತಕ ಬೇಕು ಸರ್? ಒಂದು 15 ಪುಸ್ತಕ ಸಿಗುತ್ತೆ. ಅದನ್ನು ಓದಿದರೆ ನಿಮಗೆ ಸುಲಭವಾಗಿ ಹೇಗೆ ಮಾಡ್ಬೋದು ಗೊತ್ತಾಗುತ್ತೆ. ಆಮೇಲೆ ಇದರಲ್ಲಿ ಪ್ರಾಥಮಿಕ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಸಂದರ್ಶನ 3 ಸರ್. ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಅಂತಾರೆ, ಮೇನ್ ಎಕ್ಸಾಮ್ ಅಂತಾರೆ, ಇಂಟರ್ವ್ಯೂ ಅಂತಾರೆ. ಇವು 3 ನೀವು ಪಾಸ್ ಆಗಬೇಕಾಗತ್ತೆ. ಆಮೇಲೆ ಇದರಲ್ಲಿ ಒಂದು ಮೇನ್ ಎಕ್ಸಾಮಿನೇಷನ್ನಲ್ಲಿ 60 ಅಂಕಗಳು ಗಣಿತಕ್ಕಿರುತ್ತೆ, 60 ಅಂಕಗಳು ರೀಸನಿಂಗ್ ಇರುತ್ತೆ. ಈ ಥರ ಎಲ್ಲ ಇರುತ್ತೆ. ಇಲ್ಲಿ ನಾನು ಹೇಳಿದ್ದೀನಿ ಹೇಗಿರುತ್ತೆ ಅಂತ. ಸುಮಾರು ಎಷ್ಟೆಷ್ಟು ನಿಮಿಷ ಆ ಪರೀಕ್ಷೆಗಳಿರುತ್ತೆ ಅಂತಲೂ ಬರೆದಿದ್ದೀನಿ. ಈ ಪರೀಕ್ಷೆಗಳು ನಾವು ಮೇಯ್ನಾಗಿ ನಾನು ಹೇಳೋದೇನೆಂದರೆ ರೀಸನಿಂಗು, ಮ್ಯಾಥಮೆಟಿಕ್ಸು, ಇಂಗ್ಲೀಷು. ತುಂಬ ಸಿಂಪಲ್ ಇಂಗ್ಲೀಷು, ಪ್ರಿಪೋಸಿಷನ್ಸು, ಅಬ್ಜೆಕ್ಟಿವ್ಸು ಇಂಥವೆಲ್ಲ ಇರುತ್ತೆ, ಕಾಂಪ್ರಹೆನ್ಷನ್ನು ಇಂಥವೆಲ್ಲ ಇರುತ್ತೆ. ಗಣಿತದಲ್ಲಷ್ಟೇ 10ನೇ ಕ್ಲಾಸ್ ಮೇಲ್ಗಡೆ ಇಲ್ಲವೇ ಇಲ್ಲ ಸರ್. ಹೌದಾ? 10ನೇ ಕ್ಲಾಸ್ ತನಕ ನೀವು ಏನೇನು ಓದಿದ್ದೀರಾ, 25 625, 25 26 625 ಪ್ಲಸ್ 25 650, ಈ ಥರ ಪ್ರಾಕ್ಟೀಸ್ ಮಾಡಬೇಕು ಸರ್. ಓಕೆ, ತುಂಬ ಸುಲಭವಾಗಿ ಹೆಂಗೆ ಉತ್ತರ ಕೊಡೋದು ಪ್ರಾಕ್ಟೀಸ್ ಮಾಡಬೇಕು. ಸೊ 10ನೇ ಕ್ಲಾಸಿನ ಗಣಿತ ಕಲಿತ್ರೆ ಸಾಕಾಗುತ್ತೆ, ಅಷ್ಟೇ ಸಾಕು ಸರ್. ಅದರಲ್ಲಿ ನೀವು ಫಾಸ್ಟ್ ಆಗಿರ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ರೀಸನಿಂಗು 1 2 3, ನೆಕ್ಸ್ಟ್ ನಂಬರ್ ಏನು 4, 2 4 6, ನೆಕ್ಸ್ಟ್ ನಂಬರ್ ಏನು 8, 7 14 21, ನೆಕ್ಸ್ಟ್ ನಂಬರ್ ಏನು 28. ಈ ಥರ ಸುಮಾರು ಬೇರೆ ಬೇರೆ ಥರ ಇರುತ್ತೆ. ಇವಾಗ 10 17 24 ಅಂತ ಕೊಡ್ತಾನೆ. ನೆಕ್ಸ್ಟ್ ಏನು ಅಂತ 10ರಿಂದ 17ಕ್ಕೆ 7 ವ್ಯತ್ಯಾಸ, 17ರಿಂದ 24ಕ್ಕೆ 7 ವ್ಯತ್ಯಾಸ. ಹಾಗಾದರೆ ನೆಕ್ಸ್ಟ್ ನಂಬರ್ 31 ಇರುತ್ತೆ, ನೀವು ಬರಿಬೇಕು ಈ ರೀತಿಯಾಗಿ. ಆಮೇಲೆ ಇರುತ್ತೆ ಸುಮಾರು ಬೇರೆ ಬೇರೆ ವೆರೈಟಿದು ಇರುತ್ತೆ ಮ್ಯಾಥಮೆಟಿಕ್ಸ್ನಲ್ಲಿ. ಪ್ರಿಪೋಸಿಷನಲ್ಲಿ ಅಷ್ಟೇ, ಆರ್ ಯು ಕಮಿಂಗ್ ವಿತ್ ಮೀ, ಆರ್ ಅಲಾಂಗ್ ವಿತ್ ಮೀ, ಆರ್ ಆಫ್ ಮೀ, ಆರ್ ಇನ್, ಏನು ಬರಿಬೇಕು ಪ್ರಿಪೋಸಿಷನ್ ಈ ಸೆಂಟೆನ್ಸ್ಗೆ ಅಷ್ಟೇ. ಆ ಥರನೇ ಸುಮಾರು ಬೇರೆ ಬೇರೆ ಥರ ಇದೆ. ಇವಕ್ಕೆಲ್ಲ ಪುಸ್ತಕಗಳಿದೆ. ನೀವು ಯೂಟ್ಯೂಬ್ಗೆ ಹೋದ್ರೆ ತುಂಬ ಪಾಠಗಳಿದೆ, ನೀವು ಕಲಿಬೋದು. ಇಲ್ಲ ಲೆಕ್ಚರ್ ಕೊಟ್ಟು ದುಡ್ಡು ಕೊಟ್ಟು ನೀವು ಸೇರಿಕೊಂಡು ಖಂಡಿತ ಕಲಿಬೋದು ಸೀರಿಯಸ್ ಆಗಿದ್ದರೆ. ಇವೆಲ್ಲನೂ ಆಸ್ಪದ ಇದೆ. ಆಮೇಲೆ ಪೂರ್ವಭಾವಿ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಇದೆಯಲ್ಲ, ಅದರಲ್ಲಿ ಇಂಗ್ಲೀಷಿಗೆ 30, ಗಣಿತಕ್ಕೆ 35, ರೀಸನಿಂಗ್ 35, 100 ಮಾರ್ಕ್ಸು. ಒಂದೇ ಗಂಟೆ, 1 ಗಂಟೆಗೆ ಮುಗಿದೇ ಹೋಗುತ್ತಾ ಪರೀಕ್ಷೆ. ಆ ಥರ ಇದು ಆನ್ಲೈನ್ ಇರುತ್ತೆ. ಆಮೇಲೆ ಬಹಳ ಕ್ವಶನ್ ಪೇಪರ್ಗಳು ಯಾವ ರೀತಿ ಇರುತ್ತೆ ಅಂದರೆ 4 ಆನ್ಸರ್ ಕೊಟ್ಟಿರ್ತಾರೆ, ಅದರಲ್ಲಿ 1 ತೊಗೊಬೇಕು. ನೀವೇನಾದರೂ ತಪ್ಪು ಮಾಡಿದರೆ 1/4 ಮಾರ್ಕ್ಸು ತೆಗೆದುಬಿಡ್ತಾರೆ. ಇವಾಗ 1 ಮಾರ್ಕ್ಸು ಸರಿಯಾದ ಆನ್ಸರ್ಗೆ ನೀವು ಬರೀ
ಅಡ್ಡೇಟಿನ ಮೇಲೆ ಗುಡ್ ಡೇಟೆ ನೋಡ್ತಾ ಹೋಗ್ತೀನಿ ಅಂತಂದರೆ ಯಾವುದು ತಪ್ಪಾಗುತ್ತೆ ಅದಕ್ಕೆ ಕಾಲ್ ಮಾರ್ಕ್ಸ್ ತೆಗೆದು ಬಿಡ್ತಾರೆ. ಸೊ ಸ್ವಲ್ಪ ಎಚ್ಚರ ವಹಿಸ್ಬೇಕಲ್ಲ. ಸ್ವಲ್ಪ ಎಚ್ಚರ ವಹಿಸಬೇಕು, ಸುಮ್ಮನೆ ಇಷ್ಟ ಬಂದಂಗೆ ಬರೆಯೋದಲ್ಲ. ಆದ್ರೂ ಕೆಲವು ಸಲ ಏನಾಗುತ್ತೆ, ಟೈಮ್ ಜಾಸ್ತಿ ಹಿಡಿಯುತ್ತೆ ಅನ್ನೋ ಪ್ರಶ್ನೆಗಳನ್ನ ಕೆಲವರು ಏನು ಮಾಡ್ತಾರೆ, ಆಲ್ಮೋಸ್ಟ್ ಯಾವ್ದು ಸರಿ ಆ ಥರ ನೋಡಿಕೊಂಡು ಬರೀತಾರೆ. ಅಂಥದ್ದು 4ರಲ್ಲಿ 3 ಸರಿ ಹೋಗ್ಬಿಟ್ರೆ ಒಳ್ಳೇದು. 4ರಲ್ಲಿ 4 ತಪ್ಪಾದರೂ 1 ಮಾರ್ಕ್ಸ್ ಹೊಟ್ಟೋಯ್ತು, ಕಾಲ್ ಮಾರ್ಕ್ಸ್ ಹೊಟ್ಟೋಗುತ್ತೆ ಅಷ್ಟೇ. ಈ ಥರ ಆ ಥರ ಒಂದು ಜಾಣ್ಮೆಯನ್ನು ವಹಿಸ್ಕೋಬೇಕಾಗತ್ತೆ. ಹೌದು. ಆಮೇಲೆ ಈ ವಿಚಾರಗಳಿಗೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಕೆ ರಮೇಶ್ ಬಾಬು ಅಂತ. ಅವ್ರ ಫೋನ್ ನಂಬರು, ಇಮೇಲ್ ID ಕೊಟ್ಟಿದ್ದೀನಿ. ಯಾವುದಾದ್ರೂ ಕಾಲೇಜ್ನವರು ಅಥವಾ ನಿಮ್ಮ ಗುರುತಿನವರು ಜನನ್ನೆಲ್ಲ ಸೇರಿಸ್ತೀವಿ, ನೀವು ಬಂದ್ಬಿಟ್ಟು ಪಾಠ ಮಾಡಿ ಉಪಯೋಗ ಆಗಲಿ ಅಂದರೆ ನಾನು, ಅವರು, ಪ್ರಕಾಶು ಬಂದು ಪಾಠ ಮಾಡ್ತೀವಿ ಸರ್. ಖಂಡಿತ ನಮಗೆ ಆಸಕ್ತಿ ಇದೆ, ಕನ್ನಡದವರು ಜಾಸ್ತಿ ಜನ ಕೆಲಸಕ್ಕೆ ಸೇರಲಿ. ನಾವು ಎಷ್ಟೋ ಕಾಲೇಜ್ಗೆ ಹೋದಾಗ ಜನ ಆಸಕ್ತಿ ತೊಗೊಂಡು ಬಂದಿದ್ದಾರೆ ಸರ್. ಆಮೇಲೆ ಹೇಳಿದರು, ಸರ್ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕು ಅಂದ್ರೂ ಕೆಲಸ ಸಿಗಲ್ಲ, ಇನ್ಫ್ಲೂಯೆನ್ಸ್ ಬೇಕು, ದುಡ್ಡು ಕೊಡಬೇಕು ಅಂತೆಲ್ಲ ಹೇಳ್ತಾರೆ ಸರ್. ಅವೆಲ್ಲ ಸುಳ್ಳು. ಬ್ಯಾಂಕ್ನಲ್ಲಿ ಯಾವ ಇನ್ಫ್ಲೂಯೆನ್ಸು ನಡೆಯಲ್ಲ, ಯಾವ ದುಡ್ಡು ನಡೆಯಲ್ಲ. ನೀವು ಪರೀಕ್ಷೆ ಬರೀತೀರಾ, ನೀವು ನಿಜವಾಗ್ಲೂ ಚೆನ್ನಾಗಿ ಮಾಡಿದರೆ, ಸಂದರ್ಶನ ಚೆನ್ನಾಗಿ ಮಾಡಿದರೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ಸರ್. ಯಾರ್ಯಾರು ಬ್ಯಾಂಕ್ನಲ್ಲಿದ್ದಾರೆ ಹೋಗಿ ಕೇಳಿ, ಯಾರೇ ಆದ್ರೂ ಖಂಡಿತವಾಗ್ಲೂ ಹೇಳ್ತಾರೆ. ತುಂಬ ಸುಲಭವಾಗಿ ಯಾರು ಇನ್ಫ್ಲೂಯೆನ್ಸ್ ಇಲ್ಲದೆ ಸಿಗೋದು ಈ ಕೆಲಸ. ತುಂಬ ಒಳ್ಳೆ ಸಂಬಳನೂ ಇದೆ, ಆಪರ್ಚುನಿಟೀಸ್ ಇದೆ, 60,000 ಇದೆ ವರ್ಷಕ್ಕೆ. ಖಂಡಿತ ಸೇರ್ಬೋದು ಸರ್. 11 ಪರೀಕ್ಷೆ ಇದೆ, ಒಂದಲ್ಲ ಒಂದು ಪರೀಕ್ಷೆನಲ್ಲಿ ಪಾಸಾಗಿ, ಸಂದರ್ಶನದಲ್ಲಿ ಪಾಸಾಗಿ ಕನ್ನಡದವರು ಹೆಚ್ಚಿನ ಭಾಗ ಬ್ಯಾಂಕ್ನಲ್ಲಿ ಇರಬೇಕು ಅಂತ ನನ್ನ ಆಸೆ ಸರ್. ಅದಕ್ಕೋಸ್ಕರ ನಾನಿವತ್ತು ನೀವು ಕೇಳಿದ ತಕ್ಷಣ ಬಂದು ಮಾತಾಡ್ತಾ ಇದ್ದೀನಿ. ಇಲ್ಲ, ಬಹಳ ಅನೇಕ ಅಮೂಲ್ಯವಾದ ವಿಚಾರಗಳನ್ನು ನಡೆಸಿದ್ದಾರೆ. ಎಷ್ಟೋ ಮಂದಿಗೆ ಈ ಬ್ಯಾಂಕಿಂಗ್ ಪರೀಕ್ಷೆಯನ್ನು ಎದುರಿಸೋದು ಹೇಗೆ ಅಂತಲೇ ಗೊತ್ತಿರಲ್ಲ. ಮತ್ತು ಈ ರೀತಿಯ ಸೌಲಭ್ಯಗಳು ಈಗ ನೀವು ತಾವು ಬಹಳ ಚೆನ್ನಾಗಿ ಹೇಳಿದ್ರಿ. IT ಸೆಕ್ಟರ್ನಲ್ಲಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಎರಡನ್ನೂ ಕೂಡ ತಾವು ಕಂಡವರು. ಅದಕ್ಕೆ ಎರಡಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಭಾಳ ಅದ್ಭುತವಾಗಿ ವಿವರಿಸಿದ್ದಾರೆ ಮುಖ್ಯವಾಗಿ. ಸೊ ಹಾಗೆ ಇದು ಕನ್ನಡಿಗರು ಖಂಡಿತವಾಗಿ ಈ ಅವಕಾಶವನ್ನು ಬಳಸ್ಕೊಳ್ಳುವಂಥದ್ದು ಉತ್ತಮ ಅಂತ ನನಗೆ ಅನಿಸುತ್ತೆ. ಸೊ ಕೊನೆಯದಾಗಿ ಇನ್ನು ಕೆಲವರು ಹೇಳ್ತಾರೆ ಅಂದರೆ ಸ್ವಲ್ಪ ಕೆಲವರಿಗೆ ಲ್ಯಾಂಗ್ವೇಜ್ ಇಶ್ಯೂಸ್ ಆಗುವ ಚಾನ್ಸಸ್ ಇರುತ್ತೆ, ಹಾಗಾಗಿ ಕನ್ನಡಿಗರು ಹಿಂದುಳಿದಿದ್ದಾರೆಯೇ ಅನ್ನುವಂಥ ಒಂದು ಪ್ರಶ್ನೆ. ಸೊ ತಮಗೆ ಏನನ್ಸುತ್ತೆ? ಖಂಡಿತ ಇಲ್ಲ ಸರ್. ನಾವು ದಕ್ಷಿಣ ಭಾರತದವ್ರಿಗೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ ಅಷ್ಟು ಚೆನ್ನಾಗಿ ಉತ್ತರ ಭಾರತದವ್ರಿಗೆ ಬರುತ್ತೆ ಅಂತ ನನಗನ್ಸಲ್ಲ. ಕರೆಕ್ಟ್. ಮೊದಲನೇದು. ಎರಡನೇದು, ನಮ್ಮ ಶಿಕ್ಷಣ ತುಂಬ ಚೆನ್ನಾಗಿದೆ ಸರ್. ನೋಡಿ, ಇವಾಗ ಜರ್ಮನಿನಲ್ಲಿದ್ಲು ನನ್ನ ಮಗಳು, ವಾಪಸ್ ಬಂದ್ಬಿಟ್ರು ಅವರು. ಅಲ್ಲಿ ಬರೀ ಡಾಯ್ಚ್ ಹೇಳ್ಕೊಡ್ತಾರೆ, ಇಂಗ್ಲೀಷ್ ಕಮ್ಮಿ, ಅದರಿಂದ ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಂದ್ಬಿಟ್ಲು ವಾಪಸ್. ಬೆಂಗಳೂರಿನಲ್ಲಿ ಸೇರಿಸಿದ್ದಾಳೆ. ಒಳ್ಳೆ ಕಾಲೇಜ್ಗಳಿದೆ, ಒಳ್ಳೆ ಸ್ಕೂಲ್ಗಳಿದೆ. ಖಂಡಿತವಾಗ್ಲೂ ನಮಗೆ, ನಾನು ಕನ್ನಡ ಮೀಡಿಯಮ್ಮೇ ಸರ್, ನಾವು ಓದಿದ್ದು. ನಮ್ಮ ಸ್ನೇಹಿತರು ಸುಮಾರು ಜನ ಕನ್ನಡ ಮೀಡಿಯಮ್ಮೇ ಸರ್. ಆಮೇಲೆ ಇಂಗ್ಲೀಷ್ ಕಲ್ತ್ವಿ ನಾವು. ಕಾಲೇಜ್ನಲ್ಲೆಲ್ಲ ಇಂಗ್ಲೀಷು, ನಾವೆಲ್ಲ ರ್ಯಾಂಕ್ ಬರ್ಬೋದು ಅನ್ನೋ ಹಂಗಿದ್ರೆ ನಿಮ್ಮಂಥವ್ರು ಮೊದಲನೇ ಕ್ಲಾಸಿಂದ ಇಂಗ್ಲೀಷ್ನಲ್ಲಿ ಓದೋರು ರ್ಯಾಂಕ್ ಬರಲ್ವಾ ಸರ್? ನಮ್ಗಿಂತ ನಿಮಗೆ ಸುಲಭ. ಸೊ ಭಾಷೆಯ ಯಾವುದೂ ಸಮಸ್ಯೆ ಆಗೋದಿಲ್ಲ, ಆಗೋದೇ ಇಲ್ಲ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಬಗ್ಗೆ ಮತ್ತು ನಂತರ ಕರಿಯರ್ ಗ್ರೋತ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.